ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲುತ್ತಿಲ್ಲ. ಮುಂದುವರಿದ ಮಧ್ಯಪ್ರಾಚ್ಯ ಸಂಘರ್ಷ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ. ಎಫಿಕ್ ಪ್ಯೂರಿ ಕಾರ್ಯಾಚರಣೆಗೆ 100 ಗಂಟೆ. ಅಮೆರಿಕ ರಿಲೀಸ್ ಮಾಡಿದೆ ಹೊಸ ವಿಡಿಯೋ. ವೈಮಾನಿಕ ದಾಳಿಯ ಭೀಕರ ಚಿತ್ರಣ ಬಿಚ್ಚಿಟ್ಟ ಸೇನೆ. ಮುಂದುವರಿದ ಮಧ್ಯಪ್ರಾಚ್ಯ ಸಂಘರ್ಷ. ಎಫಿಕ್ ಪ್ಯೂರಿ ಕಾರ್ಯಾಚರಣೆಗೆ 100 ಗಂಟೆ. ವಿಡಿಯೋ ರಿಲೀಸ್ ಮಾಡಿದ ಅಮೆರಿಕ ಸೇನಾಪಡೆ. ವೈಮಾನಿಕ ದಾಳಿಯ ಭೀಕರ ಚಿತ್ರಣ ಬಿಚ್ಚಿಟ್ಟ ಸೇನೆ. ಎಫಿಕ್ ಪ್ಯೂರಿ ಕಾರ್ಯಾಚರಣೆಗೆ 100 ಗಂಟೆಯಾಗಿದೆ. ವಿಡಿಯೋ ರಿಲೀಸ್ ಮಾಡಿದ ಅಮೆರಿಕ ಸೇನಾಪಡೆ. ಆ ವಿಡಿಯೋದಲ್ಲಿ ಆ ಕಾರ್ಯಾಚರಣೆ ಹೆಂಗೆ ನಡೆಯಿತು ಮತ್ತು ಹೆಂಗೆ ಮಾಡಿದ್ರು ಅನ್ನುವುದರ ಸಂಪೂರ್ಣ ಹಿಂಟ್ಗಳು ಸಿಗ್ತವೆ. ನೋಡುಗರ ಕಣ್ಣಿಗೆ ಆಶ್ಚರ್ಯ, ಅದನ್ನು ಸಹಿಸಿಕೊಳ್ಳೋ ಹೃದಯಕ್ಕೆ ಪರಮಾಶ್ಚರ್ಯ. ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. Winning this fight. ಈ ವೈಮಾನಿಕ ದಾಳಿಯಿಂದ ಭಾರತಕ್ಕೂ ನಯಾ ಪೈಸದ ಲಾಭ ಇಲ್ಲ. ಇದನ್ನ ಸಂಭ್ರಮದಿಂದ ವಿವರಿಸಬೇಕಾದ ವಿಚಾರವೇ ಅಲ್ಲ. ದಾಳಿ ಅನ್ನೋದು, ಯುದ್ಧ ಅನ್ನೋದು ವಿನಾಶವೇ ಹೊರತು ವಿಕಾಸ ಖಂಡಿತ ಅಲ್ಲ. ಇರಾನ್ ಮೇಲೆ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿ, ಒಂದು ಪುಟ್ಟ ರಾಷ್ಟ್ರ, ಆ ರಾಷ್ಟ್ರದ ಸುತ್ತ ಬಲಾಢ್ಯ ದೊಡ್ಡ ದೊಡ್ಡ ಜಗತ್ತಿನ ಬ್ರಿಟನ್ನು, ಅಮೇರಿಕ, ಇಸ್ರೇಲು, ಇನ್ನೊಂದಷ್ಟು ಬಲಾಢ್ಯ ದೇಶಗಳ ಬೆಂಬಲದೊಂದಿಗೆ ದಾಳಿ ಮಾಡೋದು ಅಂದರೆ ಅಷ್ಟದಿಕ್ಕುಗಳಿಂದಲೂ ಕೂಡ ಇರಾನನ್ನು ಉಸಿರಿಗಟ್ಟಿಸಿ ಕೊಲ್ಲುವಂತಹ ಅಮಾನವೀಯವಾದಂತಹ ಕೃತ್ಯಗಳಾಗ್ತಾ ಇದೆ. ಭಾರತದ ಜೊತೆ ಸುದೀರ್ಘವಾದ ಮಾನಸಿಕ ಮತ್ತು ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದ ಇರಾನ್ ಭಾರತಕ್ಕೆಂದೂ ಕೆಟ್ಟದನ್ನು ಬಯಸದೇ ಇರತಕ್ಕಂತಹ ರಾಷ್ಟ್ರ. ಕೆಲವೊಂದು ಸಾಂದರ್ಭಿಕ ಕಾರಣಗಳನ್ನು ಕೊಟ್ಟು ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತೇ ಹೊರತಾಗಿ ಉಳಿದಂತೆ ಅಮೇರಿಕದಂತೆ ನಮಗೆ ಇರಾನ್ ಎಂದಿಗೂ ಕಂಟಕ ಆಗಿರಲಿಲ್ಲ. ಅಂತಹ ದೇಶದ ಮೇಲೆ, ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ಆ ಪ್ರಯೋಗ ನಾನು ಗಣಿಸು ಅಂತ ತೋರಿಸೋದಕ್ಕೆ ಅದಕ್ಕೊಂದಷ್ಟು HD ಕ್ವಾಲಿಟಿಯ ವಿಡಿಯೋಗಳನ್ನು ಅಮೇರಿಕ ಈಗ ರಿಲೀಸ್ ಮಾಡಿದೆ. ಇದನ್ನು ವಿಜೃಂಭಣೆಯಿಂದ ಕಾಣುತ್ತಿರುವಂತಹ ಅನೇಕ ಬಲಾಢ್ಯ ದೇಶಗಳು ಅಮೇರಿಕಾವನ್ನು ಶಹಬಾಷ್ ಅಂತ ಇದ್ದರೆ, ಇನ್ನೊಂದಷ್ಟು ದೇಶಗಳು ಇದೊಂದು ಅಮಾನವೀಯ ಕೃತ್ಯ ಅಂತೇಳಿ ಬಣ್ಣಿಸುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.